ಯಾಕೆಂದ್ರೆ ಮುಂದಕ್ಕೆ ದೂರದ ಆಲೋಚನೆ ಇಟ್ಕೊಂಡು ಇವತ್ತು ನಾವು ಪಾವಗಡದಲ್ಲಿ ಅಷ್ಟು ದೊಡ್ಡದು ಮಾಡ್ಕೊಂಡು ಬಂದದಕ್ಕೆ ಇವತ್ತು ನಮಗೆ ₹3.5 ಕರೆಂಟ್ ಬರ್ತಾ ಇದೆ. ಅವತ್ತೆಲ್ಲ ನಗ್ತಾ ಇದ್ರು, ಏನು ನಿಮ್ಗೆ ತಲೆಕೆಟ್ಟಿದ್ಯಾ ಅಂತ. ಪ್ರತಿ ತಾಲೂಕಲ್ಲೂ ಕೂಡ 20 ಮೆಗಾವಾಟ್ 50 ಮೆಗಾವಾಟ್ ಅವತ್ತು ಪವರ್ ಮಾಡಿದೆ. ಅಲ್ಲಿಂದ ಟ್ರಾನ್ಸ್ಮಿಷನ್ ಲಾಸೇ ಕಂಪ್ಲೀಟ್ ಎಷ್ಟೋ ಉಳಿತಾ ಇತ್ತು ನಮಗೆ. ಸೊ ಅದರಿಂದ ಉಳ್ಕೊಂಡು ಬಂದಿದೆ. ಸೊ ಅದರಿಂದ ಇವತ್ತು ಇದು ಚಿಕ್ಕ ಚೊಕ್ಕ ಕಾರ್ಯಕ್ರಮ ಇದ್ರೂ ಕೂಡ ಇದಕ್ಕೆ ಬಹಳ ಮಹತ್ವ ಇದೆ. ಆಮೇಲೆ ಎಲ್ಲರಿಗೂ ಕೂಡ ಇನ್ಸ್ಟಿಟ್ಯೂಷನ್ಸ್ಗೆ ಬೇರೆಯವ್ರಿಗೆಲ್ಲ ಅಂತರ್ಜಲ ಎತ್ತಲಿಕ್ಕೆ ಈ ಮಳೆ ಕೊಯ್ಲು ಪದ್ಧತಿ ಇವೆಲ್ಲ ಕೂಡ ನಾವು ಸ್ವಲ್ಪ ಶಕ್ತಿಯನ್ನು ತುಂಬಬೇಕಾಗಿದೆ. ಬೇರೆ ಇನ್ನೇನೇನು ಮಾಡ್ಲಿಕ್ಕೆ ಸಾಧ್ಯ. ಆಮೇಲೆ ಇದನ್ನ ನೀವೇನು ಮಾಡಿದ್ರೆ ಇದಕ್ಕಿಂತ ಮುಖ್ಯವಾಗಿ ಅಭಿಯಾನಕ್ಕೆ ಮುಂಚೆ ಕ್ಲೀನ್ ಆಗಿ ನೀವು ಸ್ಮಾಲ್ ವಿಡಿಯೋ ಮಾಡಿಬಿಟ್ಟು ಟಿವಿಗಳಲ್ಲಿ ಜನ ಜಾಗೃತಿ ಮೂಡಿಸುವಂತ ಕೆಲಸ ನೀವು ಮಾಡಬೇಕು. ಇದನ್ನು ಯಾರು ನಿಂತ್ಕೊಂಡು ಓದೋಷ್ಟು ಪೇಷನ್ಸ್ ಇರುವುದಿಲ್ಲ. ಬಟ್ ಒನ್ಲಿ ಸೀಯಿಂಗ್ ಇಸ್ ಬಿಲೀವಿಂಗ್. ಕಣ್ಣಲ್ಲಿ ನೋಡಿದ್ರೆ ಮಾತ್ರ ಟಿವಿಲಿ ಸಾಯಂಕಾಲ ಇದನ್ನ ಬೇರೆ ಬೇರೆ ಅವೆಲ್ಲ ಬರ್ತಾ ಇರೋಂಥ ಸಿನಿಮಾಗಳು ಬೇರೆ ಬೇರೆ ಬರುತ್ತಾ ಧಾರಾವಾಹಿಗಳು ಬರುವಾಗ ಮಧ್ಯದಲ್ಲಿ ಹೆಣ್ಮಕ್ಳಿಗೆ ಹಾಕಿದ್ರೆ ನೋಡಿದ್ರೆ 1 ನಿಮಿಷ ಅರ್ಧ ನಿಮಿಷ ಹಾಕಿದ್ರೆ ಆಗ ಅವ್ರಿಗೆ ಹೆಚ್ಚು ಕಮ್ಮಿ ಈ ನೀರಿನ ಪರಿಸ್ಥಿತಿ ಏನ್ ಮಾಡ್ಕೋಬಹುದು ಏನ್ ಮಾಡಬೇಕು ಅಂತೇಳಿ ಜ್ಞಾನ ಉಂಟಾಗ್ತದೆ. ಸೊ ಏನೇ ಆಗಲಿ ನಿಮ್ದೊಂದು ಪ್ರಯತ್ನ ಒಳ್ಳೇದಾಗ್ಲಿ. ಸರ್ಕಾರ ನಿಮ್ಮ ಜೊತೆ ಇರ್ತದೆ ಅನ್ನೋ ಮಾತನ್ನ ಹೇಳಿ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನೀವು MD ಅವರು ಮಿಕ್ಕಿದವರೆಲ್ಲ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಿ. ಎಷ್ಟು ವರ್ಷ ಆಯ್ತು, ಎಷ್ಟಾಯ್ತು, ಎಷ್ಟು ಲಾಸ್ ಆಗ್ತಾ ಇದೆ, ಎಷ್ಟು ಜನ ಬಿಲ್ ಕಟ್ತಾ ಇದ್ದಾರೆ, ಎಷ್ಟು ಜನ ಬಿಲ್ ಕೊಡ್ತಾ ಇಲ್ಲ, ಅದೆಲ್ಲ ಒಂದು ದೊಡ್ಡ ಪ್ಲಾನ್ ಹಾಕಿ ಜನರಿಗೆ ವಿರೋಧ ಪಾರ್ಟಿಗೂ ಗೊತ್ತಾಗ್ಲಿ. ಅದನ್ನು ಕೂಡ ತಾವೆಲ್ಲ ಕೊಡಬೇಕು ಅಂತ ಹೇಳಿ ಜಾಗೃತಿ ಮೂಡಿಸಬೇಕು ನಿಮ್ಮ ಪ್ರಾರ್ಥನೆ ಮಾಡ್ತೇನೆ. ಇಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಕಿರಿಯ ನೌಕರರು ಅಧಿಕಾರಿಗಳಿಗೂ ಕೂಡ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಯಾಕೆಂದ್ರೆ ಮುಂದಕ್ಕೆ ದೂರದ ಆಲೋಚನೆ ಇಟ್ಕೊಂಡು ಇವತ್ತು ನಾವು ಪಾವಗಡದಲ್ಲಿ ಅಷ್ಟು ದೊಡ್ಡದು ಮಾಡ್ಕೊಂಡು ಬಂದದಕ್ಕೆ ಇವತ್ತು ನಮಗೆ ₹3.5 ಕರೆಂಟ್ ಬರ್ತಾ ಇದೆ. ಅವತ್ತೆಲ್ಲ ನಗ್ತಾ ಇದ್ರು, ಏನು ನಿಮ್ಗೆ ತಲೆಕೆಟ್ಟಿದ್ಯಾ ಅಂತ. ಪ್ರತಿ ತಾಲೂಕಲ್ಲೂ ಕೂಡ 20 ಮೆಗಾವಾಟ್ 50 ಮೆಗಾವಾಟ್ ಅವತ್ತು ಪವರ್ ಮಾಡಿದೆ. ಅಲ್ಲಿಂದ ಟ್ರಾನ್ಸ್ಮಿಷನ್ ಲಾಸೇ ಕಂಪ್ಲೀಟ್ ಎಷ್ಟೋ ಉಳಿತಾ ಇತ್ತು ನಮಗೆ. ಸೊ ಅದರಿಂದ ಉಳ್ಕೊಂಡು ಬಂದಿದೆ. ಸೊ ಅದರಿಂದ ಇವತ್ತು ಇದು ಚಿಕ್ಕ ಚೊಕ್ಕ ಕಾರ್ಯಕ್ರಮ ಇದ್ರೂ ಕೂಡ ಇದಕ್ಕೆ ಬಹಳ ಮಹತ್ವ ಇದೆ. ಆಮೇಲೆ ಎಲ್ಲರಿಗೂ ಕೂಡ ಇನ್ಸ್ಟಿಟ್ಯೂಷನ್ಸ್ಗೆ ಬೇರೆಯವ್ರಿಗೆಲ್ಲ ಅಂತರ್ಜಲ ಎತ್ತಲಿಕ್ಕೆ ಈ ಮಳೆ ಕೊಯ್ಲು ಪದ್ಧತಿ ಇವೆಲ್ಲ ಕೂಡ ನಾವು ಸ್ವಲ್ಪ ಶಕ್ತಿಯನ್ನು ತುಂಬಬೇಕಾಗಿದೆ. ಬೇರೆ ಇನ್ನೇನೇನು ಮಾಡ್ಲಿಕ್ಕೆ ಸಾಧ್ಯ. ಆಮೇಲೆ ಇದನ್ನ ನೀವೇನು ಮಾಡಿದ್ರೆ ಇದಕ್ಕಿಂತ ಮುಖ್ಯವಾಗಿ ಅಭಿಯಾನಕ್ಕೆ ಮುಂಚೆ ಕ್ಲೀನ್ ಆಗಿ ನೀವು ಸ್ಮಾಲ್ ವಿಡಿಯೋ ಮಾಡಿಬಿಟ್ಟು ಟಿವಿಗಳಲ್ಲಿ ಜನ ಜಾಗೃತಿ ಮೂಡಿಸುವಂತ ಕೆಲಸ ನೀವು ಮಾಡಬೇಕು. ಇದನ್ನ ಯಾರು ನಿಂತ್ಕೊಂಡು ಓದೋಷ್ಟು ಪೇಷನ್ಸ್ ಇರುವುದಿಲ್ಲ. ಬಟ್ ಒನ್ಲಿ ಸೀಯಿಂಗ್ ಇಸ್ ಬಿಲೀವಿಂಗ್. ಕಣ್ಣಲ್ಲಿ ನೋಡಿದ್ರೆ ಮಾತ್ರ ಟಿವಿಲಿ ಸಾಯಂಕಾಲ ಇದನ್ನ ಬೇರೆ ಬೇರೆ ಅವೆಲ್ಲ ಬರ್ತಾ ಇರೋಂಥ ಸಿನಿಮಾಗಳು ಬೇರೆ ಬೇರೆ ಬರುತ್ತಾ ಧಾರಾವಾಹಿಗಳು ಬರುವಾಗ ಮಧ್ಯದಲ್ಲಿ ಹೆಣ್ಮಕ್ಳಿಗೆ ಹಾಕಿದ್ರೆ ನೋಡಿದ್ರೆ 1 ನಿಮಿಷ ಅರ್ಧ ನಿಮಿಷ ಹಾಕಿದ್ರೆ ಆಗ ಅವ್ರಿಗೆ ಹೆಚ್ಚು ಕಮ್ಮಿ ಈ ನೀರಿನ ಪರಿಸ್ಥಿತಿ ಏನ್ ಮಾಡ್ಕೋಬಹುದು ಏನ್ ಮಾಡಬೇಕು ಅಂತೇಳಿ ಜ್ಞಾನ ಉಂಟಾಗ್ತದೆ. ಸೊ ಏನೇ ಆಗಲಿ ನಿಮ್ದೊಂದು ಪ್ರಯತ್ನ ಒಳ್ಳೇದಾಗ್ಲಿ. ಸರ್ಕಾರ ನಿಮ್ಮ ಜೊತೆ ಇರ್ತದೆ ಅನ್ನೋ ಮಾತನ್ನ ಹೇಳಿ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನೀವು MD ಅವರು ಮಿಕ್ಕಿದವರೆಲ್ಲ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಿ. ಎಷ್ಟು ವರ್ಷ ಆಯ್ತು, ಎಷ್ಟಾಯ್ತು, ಎಷ್ಟು ಲಾಸ್ ಆಗ್ತಾ ಇದೆ, ಎಷ್ಟು ಜನ ಬಿಲ್ ಕಟ್ತಾ ಇದ್ದಾರೆ, ಎಷ್ಟು ಜನ ಬಿಲ್ ಕೊಡ್ತಾ ಇಲ್ಲ, ಅದೆಲ್ಲ ಒಂದು ದೊಡ್ಡ ಪ್ಲಾನ್ ಹಾಕಿ ಜನರಿಗೆ ವಿರೋಧ ಪಾರ್ಟಿಗೂ ಗೊತ್ತಾಗ್ಲಿ. ಅದನ್ನು ಕೂಡ ತಾವೆಲ್ಲ ಕೊಡಬೇಕು ಅಂತ ಹೇಳಿ ಜಾಗೃತಿ ಮೂಡಿಸಬೇಕು ನಿಮ್ಮ ಪ್ರಾರ್ಥನೆ ಮಾಡ್ತೇನೆ. ಇಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಕಿರಿಯ ನೌಕರರು ಅಧಿಕಾರಿಗಳಿಗೂ ಕೂಡ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.